ತಮಿಳುನಾಡಿನ ಕನ್ಯಾಕುಮಾರಿಯಲ್ಲೂ ಕೂಡ ವ್ಯಾಪಕ ಮಳೆಯಿಂದಾಗಿ ಭಾರೀ ಅನಾಹುತ ಸೃಷ್ಟಿಯಾಗಿದೆ. ಕನ್ಯಾಕುಮಾರಿ ಹಾಗೆ ನೋಡೋದಕ್ಕೆ ಹೋದರೆ ನಮ್ಮ ಭಾರತದ ತುದಿಯಲ್ಲಿರ್ತಕ್ಕಂಥ ಜಾಗ ಮತ್ತು ಹಿಂದೂ ಮಹಾಸಾಗರ ಮೂರು ಸಮುದ್ರಗಳ ಕನ್ಯಾಕುಮಾರಿಯಲ್ಲಿ ನೀವು ನೋಡಬಹುದು. 3 ಸಮುದ್ರಗಳ ಸಂಗಮ ಆಗ್ತಕ್ಕಂಥದ್ದೇ ಕನ್ಯಾಕುಮಾರಿಯಲ್ಲಿ. ಅಲ್ಲಿ ಈಗ ಮಳೆಯಿಂದಾಗಿ ವ್ಯಾಪಕವಾದ ಹಾನಿಯಾಗಿದೆ. ನೀರಿನಲ್ಲಿ ಸಿಲುಕಿದ ರಕ್ಷಣೆಗೆ ಅಗ್ನಿಶಾಮಕ ವಾಹನಗಳನ್ನೆಲ್ಲ ತಂದಿದ್ದಾರೆ. ಮನೆಗಳೆಲ್ಲ ಮುಳುಗಿ ಹೋಗ್ಬಿಟ್ಟಿದೆ. ಕನ್ಯಾಕುಮಾರಿ ಹೇಳಿ ಕೇಳಿ ಪ್ರವಾಸಿ ತಾಣ, ವಿಪರೀತ ಪ್ರವಾಸಿಗರು, ಅದು ಇದು ಸೀಸನ್ ಬೇರೆ. ತುಂಬ ಜನ ಕನ್ಯಾಕುಮಾರಿಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ. ಬಟ್ ಅವರೆಲ್ಲ ಏನು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೋ ಇಲ್ಲಿ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಅಲ್ಲಿನ ವಿವೇಕಾನಂದ ರಾಕ್ ಇರ್ಬೋದು ಅಥವಾ ಗಾಂಧಿ ಮ್ಯೂಸಿಯಂ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ವಿಪರೀತವಾದ ಹಾನಿಯಾಗಿರ್ತಕ್ಕಂಥದ್ದು. ಕನ್ಯಾಕುಮಾರಿ ಭಾರತದ ಕಟ್ಟಕಡೆಯ ಜಿಲ್ಲೆ, ಅದು ಕಟ್ಟಕಡೆಯ ಜಿಲ್ಲೆ, ಭಾರತದ ತುದಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಾವು ಗಮನಿಸ್ತಾ ಇದ್ದೀರಾ. ಹೇಳಿ ಕೇಳಿ 3 ಸಮುದ್ರಗಳು ಸೇರುವಂತಹ ಜಾಗ. ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್ ಮತ್ತು ಹಿಂದೂ ಮಹಾಸಾಗರ, 3 ಸಮುದ್ರಗಳ ಸಂಗಮದ ಜಾಗ ಅದು. ಹಾಗಾಗಿ ಅಲ್ಲಿ ಸಹಜವಾಗಿ ಯಾವ ಸಮುದ್ರದಲ್ಲಿ ಚಂಡಮಾರುತ ಆದರೂ ಕೂಡ ಅದರ ಪರಿಣಾಮ ಕನ್ಯಾಕುಮಾರಿ ಮೇಲೆ ಆಗೇ ಆಗುತ್ತೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ನಾವು ಹೇಳೋದಕ್ಕಿಂತ ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಮಳೆಯ ಅವಾಂತರ ಯಾವ ರೀತಿ ಆಗಿದೆ, ಎಷ್ಟು ತೊಂದರೆ ಆಗಿದೆ ಅಲ್ಲಿನ ಜನರಿಗೆ. ಆ ಬೈಕು, ಕಾರು ನಿಲ್ಲಿಸಿರೋ ಜಾಗದಲ್ಲೆಲ್ಲ ಮುಳುಗಡೆ ಕಂಪ್ಲೀಟ್. ಆಮೇಲೆ ನೀರಿನ ರಭಸ ನೋಡಿ ಹರಿತಾ ಇರೋದು. ಅಂಥ ರಭಸವಾದ ನೀರಲ್ಲಿ ಹುಚ್ಚಾಟ ಮಾಡೋಕ್ಕೆ ಹೋಗಬಾರ್ದು ಯಾರು, ಯಾವ ಕಾರಣಕ್ಕೂ. NDRF ಟೀಮ್ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರು ರಕ್ಷಣಾತ್ಮಕವಾಗಿ ಕೆಲಸ ಮಾಡ್ತಾರೆ. ಬಟ್ ಜನಸಾಮಾನ್ಯರು ಈ ಕಡೆಯಿಂದ ಆ ಕಡೆ ಹೊಟ್ಟೋಗ್ತೀನಿ, ದಾಟುಬಿಡ್ತೀನಿ ಅಂದರೆ ನೀರಿನ ರಭಸ ನಿಮಗಿನ್ನೂ ಗೊತ್ತಿಲ್ಲ. ಆ ರೀತಿ ತಮಿಳುನಾಡಿನ ಸಾರಿಗೆ ಬಸ್ಗಳ ಸಂಚಾರವನ್ನು ನೋಡ್ತಾ ಇದ್ದೀರಾ. ಡೋರ್ ಒಳಗೆಲ್ಲ ನೀರು ನುಗ್ಗಿಬಿಟ್ಟಿದೆ ಬಸ್ ಒಳಗಡೆಗೆ. ಒಂದು 4-5 ಅಡಿ ನೀರಂತೂ ಕಂಪಲ್ಸರಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಮನೆಗಳೆಲ್ಲ ಮುಳುಗಿ ಹೋಗಿದೆ. ಇನ್ನು ಗುಡಿಸಲು ಸಣ್ಣ ಪುಟ್ಟದೆಲ್ಲ ಇದ್ದರೆ ಅವೆಲ್ಲ ಬಿದ್ದೇ ಹೋಗುತ್ತೆ ಬಿಡಿ. ಪಾಪ ಬಡವರಿಗೆ ಕಷ್ಟ. ಅಲ್ಲಿನ ರಾಜ್ಯ ಸರ್ಕಾರ ಈಗಾಗಲೇ ಏನೋ ಗಂಜಿ ಕೇಂದ್ರಗಳು, ಆಶ್ರಯ ಕೇಂದ್ರಗಳು ಅಂತೆಲ್ಲ ಮಾಡಿದ್ದಾರೆ. ಸಾಕಷ್ಟು ಕ್ರಮ ತಗೊಂಡಿದ್ದಾರೆ ಸ್ಥಳೀಯ ಜಿಲ್ಲಾಡಳಿತಗಳು ಎಲ್ಲ. ಆದರೂ ಪ್ರಕೃತಿಯ ಮುಂದೆ ನಾವೇನೂ ಇಲ್ಲ ಅನ್ನೋದು ಮಗದೊಮ್ಮೆ ಪ್ರೂವ್ ಆಗ್ತಾನೇ ಇದೆ. ಪ್ರಕೃತಿ ಮುನಿದರೆ ಮನುಷ್ಯ ಹುಲುಕಡ್ಡಿಗೂ ಸಮ ಅಲ್ಲ, ಹಾಗಾಗಿದೆ ಪರಿಸ್ಥಿತಿ. ಎಲ್ಲಿ ನೋಡಿದ್ರೂ ಕೂಡ ಕನ್ಯಾಕುಮಾರಿ, ತೂತುಕುಡಿ, ತಿರುನಲ್ವೇಲಿ, ತೆಂಕಾಶಿ, ನಾಗಪಟ್ಟಣಂ, ತಿರುವರೂರ್, ತಂಜಾವೂರ್, ಪುದುಕೊಟ್ಟೈ, ರಾಮನಾಥಪುರಂ, ಶಿವಗಂಗೈ, ವಿರುದುನಗರ, ಎಲ್ಲ ಕಡೆಯಲ್ಲೂ ಕೂಡ. ಹಾಗೆಯೇ ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಪುದುಚೇರಿ ಮತ್ತು ಕಾರೈಕಲ್ ಎಲ್ಲ ಸಮುದ್ರ ತೀರಗಳು, ತಿರುಚನಾಪಳ್ಳಿ, ಬಹಳ ಸಮಸ್ಯೆ ಆಗಿರ್ತಕ್ಕಂಥ ದೃಶ್ಯಗಳು ಒಂದೊಂದೇ ನೋಡ್ತಾ ಇದ್ದೀರಾ. ಅಲ್ಲಿನ ಜನರ ಸ್ಥಿತಿಯಂತೂ ಅಯೋಮಯವಾಗಿಬಿಟ್ಟಿದೆ. ಮನೆಯಲ್ಲಿ ನಿಲ್ಲೋ ಹಾಗಿಲ್ಲ, ಹೊರಗೆ ಬರೋ ಹಾಗಿಲ್ಲ, ಊಟ ತಿಂಡಿಗೆ ಸಮಸ್ಯೆ, ಅಂಗಡಿ ಬಾಗಿಲು ತೆಗೆದಿಲ್ಲ, ಶಾಲಾ ಕಾಲೇಜುಗಳಿಗೆ ರಜೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು. 3 ಹೊತ್ತು ತಿನ್ನೋರು 1 ಹೊತ್ತು ತಿಂದರೆ ಕಷ್ಟ. ಇವಾಗಲ್ಲ 1 ಹೊತ್ತು ತಿನ್ನೋದಕ್ಕೂ ಕಷ್ಟ. ಇದು ಪಕ್ಕದ ರಾಜ್ಯ ತಮಿಳುನಾಡಿನ ಸದ್ಯದ ಪರಿಸ್ಥಿತಿ. ಕನ್ಯಾಕುಮಾರಿ ಸೇರಿದಂತೆ ಅನೇಕ ತಮಿಳುನಾಡಿನ ಜಿಲ್ಲೆಗಳಲ್ಲಿ ಒಂದೇ ರೀತಿಯಾದಂತಹ ಸನ್ನಿವೇಶಗಳು. ಇದು ಚಂಡಮಾರುತದ ಪರಿಣಾಮ. ಮಳೆಗಾಲವಲ್ಲದಿದ್ದರೂ ಮಳೆ ಬರ್ತಾ ಇರೋದು. ಎಲ್ಲ ಡ್ಯಾಮ್ಗಳಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. அது இந்த விடிய காலத்திலே உண்டு மழை பெஞ்சிருக்கனால பெருஞ்சாணி நீர்மட்டம் உயர்ந்து இந்த மரல் திறந்து விட்டுருக்கு. அந்த நீர்பிடிச்ச உரை
ತಮಿಳುನಾಡು ಮಾತ್ರ ಅಲ್ಲ, ಕೇರಳದಲ್ಲೂ ಕೂಡ ಪರಿಸ್ಥಿತಿ ಹಾಗೇ ಇದೆ. ಕೇರಳದಲ್ಲೂ ಹಾಗೇ ಇದೆ. ಕೆಲವು ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅಲ್ಲೂ ಕೂಡ ಬೇಕಾದಷ್ಟು ಜಲಾಶಯಗಳಿದೆ. ಹಾಗಾಗಿ ಅಲ್ಲೆಲ್ಲ ಕಡೆಯಿಂದಲೂ ಕೂಡ ನೀರು ಬಿಟ್ಟಿದ್ದಾರಲ್ಲ. ಪೆಚ್ಚಿಪರೈ ಅಂತ ಒಂದು ಡ್ಯಾಮ್ ಇದೆ, ಪೆರುಂಜನಿ ಅಂತ ಒಂದು ಡ್ಯಾಮ್ ಇದೆ, ಪಾಪನಾಸಂ ಅಂತ ಒಂದು ಡ್ಯಾಮ್ ಇದೆ. ಆ ಎಲ್ಲ ಡ್ಯಾಮ್ಗಳು ತುಂಬಿ ತುಳುಕ್ತಾ ಇದೆ. ಮುಂದಿನ ಮಳೆಗಾಲದ ತನಕ ತಮಿಳುನಾಡಿಗೆ ನೀರಿಗೆ ಬರ ಇಲ್ಲ. ಅಷ್ಟು ನೀರಿದೆ ಅವ್ರಿಗೀಗ. ನೀರಿದೆ ಅನ್ನೋದಕ್ಕಿಂತ ಯಾಕಾದರೂ ಮಳೆ ಬೀಳ್ತಿದೆಯಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ಸಾಕು, ನಮಗೆ ನೀರು ಬೇಡ ಅಂತ. ನಮ್ಮ ರಾಜ್ಯದಲ್ಲಿ ಬರ. ಇಲ್ಲಿ ರಾಜ್ಯದಲ್ಲಿ ಒಂದೊಂದು ಬೆಳೆ ಬೆಳೆಯೋರ್ಗೂ ನೀರು ಕೊಟ್ಟಿಲ್ಲ. ಅವಾಗೆಲ್ಲ ನೀರು ಬೇಕು ಅಂತ ಹೋಗಿ 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 ಬೇಕಾದಷ್ಟು ಕಾವೇರಿಯಿಂದ ನೀರನ್ನು ತಗೊಂಡ್ಬಿಟ್ರು. ಈಗ ಆ ತಗೊಂಡ ನೀರನ್ನು ಕೂಡ ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ. ಹಾಗಾಗಿದೆ ಪರಿಸ್ಥಿತಿ. ಎಲ್ಲಿ ನೋಡಿದ್ರು ನೀರು ನೀರು ನೀರು, ಇನ್ನೇನೂ ಕಾಣಿಸ್ತಿಲ್ಲ ತಮಿಳ್ನಾಡಲ್ಲಿ. ಬಟ್ ಈ ಸರ್ತಿ ನನ್ನ ಪ್ರಕಾರ ಚೆನ್ನೈ ಸ್ವಲ್ಪ ಸೇಫ್ ಇದೆ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ಚಂಡಮಾರುತದಲ್ಲಿ ಚೆನ್ನೈಗೆ ಹೊಡೆತ ಬಿದ್ದಿತ್ತು. ಈ ಸರ್ತಿ ಚೆನ್ನೈಗಿಂತ ಇನ್ನೂ ಆ ಕಡೆಗೆ, ಅಂದರೆ ಭೂಮಿಯ ಕೆಳಭಾಗಕ್ಕೆ ನಾವು ಹೋಗ್ತೀವಲ್ಲ, ಕನ್ಯಾಕುಮಾರಿ ಕಡೆಗೆ ತುದಿಗೆ, ಆ ಕರಾವಳಿ ಭಾಗದಲ್ಲಿ ಜಾಸ್ತಿ. ಹತ್ತತ್ರ ಕೇರಳ ತಮಿಳ್ನಾಡು ಎರಡೂ ಸೇರುತ್ತಲ್ಲ, ಆ ಭಾಗ, ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎರಡೂ ಕೂಡ ಸೇರುವಂತಹ ಜಾಗ. ಅಲ್ಲಿ ತನಕನೂ ಒಂದೇ ಪರಿಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಎಲ್ಲ ಕಡೆಯಲ್ಲೂ ಪರಿಸ್ಥಿತಿ ಹೀಗೆ ಇದೆ.